ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೆಲಿವರಿಗಿಂತ ಮುಂಚೆದು ಒಂದು ಕ್ಲಿಪ್ಪಿಂಗ್ ಹಂಗೆ ಉಳ್ದಿತ್ತು ನೋಡ್ರಿ. ಅದಕ್ಕೆ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಅದನ್ನು ಕೂಡ ಅಟ್ಯಾಚ್ ಮಾಡಿ ಮಾತಾಡಕತ್ತೇನ. ಡೆಲಿವರಿ ಬ್ಲಾಗ್ ಹಾಕಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದೈತಿ. ಮತ್ತು ಭಾಳ ಜನ ನನಗೆ ಕಮೆಂಟ್ ಮಾಡಿದ್ರಿ, ಕಂಗ್ರ್ಯಾಚುಲೇಷನ್ ಸಿಸ್ಟರ್, ಬೇಬಿ ಕ್ಯೂಟ್ ಐತೆ ಅಂಥೇಳಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಡೆಲಿವರಿ ಬ್ಲಾಗಿಗೆ ಹೇಗೆಲ್ಲ ನೀವು ಸಪೋರ್ಟ್ ಮಾಡಿದ್ದೀರಿ, ಅದೇ ರೀತಿ ಇನ್ನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದು ಡೆಲಿವರಿ ಆದ ನೆಕ್ಸ್ಟ್ ಡೇ ಮಾಡ್ತಾ ಇರೋ ಬ್ಲಾಗ್. ನಿನ್ನೆ ದಿನ ಡೆಲಿವರಿ ಆಯ್ತಾ. ಸಿ ಸೆಕ್ಷನ್ ಡೆಲಿವರಿ ಆಗಿರೋದ್ರಿಂದ ನಮ್ಗೆ ಎದ್ದು ಕುತ್ಕೊಳ್ಳೋಕದು ಆಗಂಗಿಲ್ಲ. ನಿನ್ನೆ ಡೇ ಫುಲ್ ನಾನು ಮಲ್ಕೊಂಡು ಬಿಟ್ಟಿದ್ದೇನೆ. ಇವತ್ತು ಬೆಳಗ್ಗೆ ಒಂದು 7:30 ಸುಮಾರಿಗೆ ಆಯಾ ಅಂದ್ರೆ ಅವರು ಮೌಶಿಗಳು ಇರ್ತಾರೆ ನೋಡ್ರಿ, ಅವ್ರು ಬಂದುಬಿಟ್ಟು ಸ್ಲೋ ಆಗಿ ನಂಗೆ ಎಬ್ಸಿ ಕೂಡ್ಸಿದ್ದಾರೆ. ಹಿಂದೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಕ್ರಾಸ್ನಾಗ. ಯಾಕಂದ್ರೆ ನಮ್ಗೆ ಸ್ಟ್ರೇಟಾಗಿ ಕುತ್ಕೊಳ್ಳೋಕೆ ಬರಂಗಿಲ್ಲ. ಸ್ಟಿಚ್ ಹಾಕಿರೋದ್ರಿಂದ ಪ್ರೆಷರ್ ಎಲ್ಲ ಅದ್ರ ಮ್ಯಾಗ ಬೀಳ್ತದೆ, ಭಾಳ ತ್ರಾಸ ಆಗ್ತೈತಿ. ಅದಕ್ಕೆ ಸ್ಟ್ಯಾಂಡ್ ಇಟ್ಟು ನಮ್ಗೆ ಕೂಡ್ಸಿರ್ತಾರೆ. ಬೇಬಿ ಅಂತೂ ಫುಲ್ ಅಳಾಕತ್ತದ ನೋಡ್ರಿ. ಸಿ ಸೆಕ್ಷನ್ ಆಗಿರೋದ್ರಿಂದ 2 ಡೇಸ್ ನಾವು ಊಟದು ಮಾಡೋ ಹಾಗೆ ಇರಂಗಿಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ನೀರು ಕುಡಿ ಅಂದಿದ್ರೆ ಅದಕ್ಕೆ ಕುಡಿಯಾಕತ್ತೇನೆ. ಇಲ್ಲಿ ನನಗೆ ಫುಲ್ ಅಂದ್ರೆ ಫುಲ್ ಬೆವರು ಬರಾಕತ್ತೈತಿ. ಬೇಬಿ ಅಳಾಕತ್ತದ, ಬೇಬಿಗೆ ಫೀಡ್ ಮಾಡಿಸ್ಬೇಕಂತ ಹೇಳಿದ್ರು. ನನಗೆ ಫುಲ್ ಬೆವರು ಬರೋದ್ರಿಂದ ನಮ್ಮ ಚಿನ್ನು ಬಂದ್ಬಿಟ್ಟು ಮುಖ ಎಲ್ಲ ಒರ್ಸಾಕತ್ತಾನ. ಇಲ್ಲ ಅಕ್ಕಿಗೆ ಅನ್ನೋದೇ ಇತ್ತಪ್ಪ. ನಮ್ಮಮ್ಮ ಕುಂತ್ಕೊಂಡು ಕಾಲ ಕುಂತು ನೋಡ್ಲಿಕ್ಕೆ ಸವಿ ನಮ್ಮ ಸಾಕತ್ತನೆ ಉಬ್ಬಿದು. ನಮ್ಮ ಚಿನ್ನು ಸಣ್ಣವದನ ಎತ್ಕೊಳಕ್ ಬರಂಗಿಲ್ಲ ಅಂತೇಳಿ ಕೊಡಾತಿರ್ಲಿಲ್ಲ. ಬಟ್ ಅವನ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಫುಲ್ ಅಳಾಕತ್ತಿದ್ ನೋಡ್ರಿ. ನಂಗೆ ಕೊಡಾಕತ್ತಿಲ್ಲ ಅಂತೇಳಿ ಅದಕ್ಕೆ ಕೊಟ್ಟಿದ್ದೀವಿ. ನೋಡಿದ್ದ ನಮ್ಮ ಅಣ್ಣ ಏನು ಎತ್ಕೋತಾನೆ. ಡೆಲಿವರಿ ಆದವರಿಗೆ ಮೋಷನ್ ಕ್ಲಿಯರ್ ಆಗಲಿ ಅಂತೇಳಿ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಬೇಬಿ ಹುಟ್ಟಿದಾಗಿಂದನೂ ಒಬ್ರಾದ್ಮ್ಯಾಗ ಒಬ್ರು ನೋಡಕ್ ಬರಾಕತ್ತಾರ ನೋಡ್ರಿ. ಇದೊಂಥರ ಖುಷಿ ಅಂತಾನೆ ಹೇಳ್ಬೋದು. ನಿನ್ನೆಯಿಂದ ಬರತ್ತಾರ. ಇದು ಸೆಕೆಂಡ್ ಡೇ. ಇವತ್ತು ಅಪ್ಪ ಅಕ್ಕ ವೈನಿಗಳದು ಬಂದಿದ್ದಾರೆ. ಅವ್ರಿಗೆ ನಾವು ಚಾ ತಂದು ಕೊಡ್ತೀವಿ ಅಂತ ಹೇಳಿದ್ವಿ. ಬಿಸಿಲೈತಿ ಬೇಡ ಅನ್ನಕತ್ರೆ, ಅದಕ್ಕೆ ಮತ್ತೆ ಐಸ್ ಕ್ರೀಮ್ ಆದ್ರೂ ತೊಗೊಂಡ್ ಬರ್ತೇವೆ ಅಂತ ಹೇಳಿ ತಂದು ಕೊಟ್ಟಿದ್ವಿ. ತಿನ್ನಾಕತ್ತಾರ. ಡೆಲಿವರಿ ಆದ್ಮೇಲೆ ಫುಲ್ ಹೊಟ್ಟೆದು ಹಸಿವು ಆಗ್ತಿರ್ತದೆ ನೋಡ್ರಿ. ಬಟ್ ನಾರ್ಮಲ್ ಡೆಲಿವರಿ ಆದ್ರೆ ತಿನ್ಬಹುದು. ನಮ್ಮ ಚಿನ್ನೊಂದು ಟೈಮ್ ಒಳಗೆ ಆರಾಮಾಗಿ ಊಟ ಅದು ಮಾಡತ್ತಿದ್ದೆ. ಬಟ್ ಈಗ ಸಿ ಸೆಕ್ಷನ್ ಆಗಿರೋದ್ರಿಂದ 2 ಡೇಸ್ ವರೆಗೂ ನಮ್ಗೆ ಏನು ಊಟ ಮಾಡಕ್ ಹೋಗ್ಬೇಡ ಅಂದಿರ್ತಾರೆ. ಮೆತ್ತಗೆ ಏನಾದರೂ ತಿನ್ಬಹುದು, ಇಲ್ಲ ಅಂದ್ರೆ ಗಂಜಿ, ಚಾ, ಬಿಸ್ಕೆಟು ಈ ಥರ ತಿನ್ನಕ್ಕೆ ಹೇಳ್ತಾರೆ. ಸೊ ನನ್ಗೆ ಈಗ 2 ಡೇಸ್ ಆಯ್ತು ನೋಡ್ರಿ. ಇನ್ನೂ ನನಗೇನು ತಿನ್ನಕ್ಕೆ ಹೇಳಿರಲಿಲ್ಲ. ಜಸ್ಟ್ ಚಾ, ಬಿಸ್ಕೆಟ್ ಮತ್ತು ನೀರು ಸ್ವಲ್ಪ ಕುಡೀರಿ, ಊಟ ಅದು ಮಾಡಬೇಡ್ರಿ ಅಂತ ಹೇಳಿದರು. ಅದಕ್ಕೆ ಬೆಳಗ್ಗೆ ಸ್ವಲ್ಪ ನೀರು ಕುಡ್ದಿದ್ದೆ. ಅದು ಜಾಸ್ತಿ ಕುಡಿಬೇಡ ಅಂದಿದ್ರು, ಸ್ವಲ್ಪ ಕುಡ್ದಿದ್ನಿ. ಮತ್ತು ಇವಾಗ ಸಾಯಂಕಾಲ ಆಗಿತ್ತು. ಅದಕ್ಕೆ ಬಂದೆಲ್ಲ ನೋಡಿ ಹೋದರು. ನೋಡಿ ಹೋದ್ಮೇಲೆ ಹಸಿವಾದಂಗೆ ಅನ್ಸಾತಿತ್ತು. ಅದಕ್ಕೆ ಟೀ ಮತ್ತು ಸ್ವಲ್ಪ ಬಿಸ್ಕೆಟ್ ಎತ್ಕೊಂಡು ತಿನ್ನಾಕತ್ತೇನೆ. ಪಾಪು ಅಂತೂ ಅಳಾಕತ್ತದ. ಪಾಪುಗಳು ಏನಂದ್ರೆ ಡೆಲಿವರಿ ಆದ್ಮ್ಯಾಗ ಹೊರಗಡೆ ಪ್ರಪಂಚಕ್ಕೆ ಬಂದ ಕೂಡಲೇ ಅವಕ್ಕೇನು ಗೊತ್ತಾಗಂಗಿಲ್ಲ ನೋಡ್ರಿ. ಅವಕ್ಕೆ ಎಲ್ಲ ಹೊಸದಾಗಿರ್ತದೆ ಮತ್ತು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರ್ತದೆ. ಅದಕ್ಕೆ ಸ್ವಲ್ಪ ಒಂದೊಂದು ಬೇಬಿಗಳೆಲ್ಲ ಅಳೋದದು ಮಾಡ್ತಿರ್ತಾವೆ. ಒಂದೊಂದು ಬೇಬಿಗಳು ಗಪ್ಪ ಬೆಚ್ಚಗೆ ಮಲ್ಕೋತಾವೆ. ಸೊ ನನ್ನ ಬೇಬಿ ಸ್ವಲ್ಪ ಕಿರಿಕ್ ಮಾಡಾಕತ್ತಿತ್ತು. ಈಗ ನಾನು, ಪಾಪು ಮತ್ತು ಮಮ್ಮಿ ಅಷ್ಟೇ ಇದ್ದೇವೆ ನೋಡ್ರಿ. ನಮ್ಮ ಆಂಟಿ ಅಡುಗೆ ಮಾಡ್ಕೊಂಡು ಬರ್ತೀವಿ ರಾತ್ರಿಗೆ ಅಂತ ಹೇಳಿ ಹೋಗಿದ್ದಾರೆ ಮನೆಗೆ. ಮತ್ತು ನಮ್ಮ ಹಸ್ಬೆಂಡ್ ಅವರು, ಚಿನ್ನು ಅವರು ಕೂಡ ಮನೆಗೆ ಹೋಗಿದ್ದಾರೆ. ಇವರು ನಮ್ಮ ಹಸ್ಬೆಂಡ್ ಅವ್ರ ಆಫೀಸ್ಗೆ ಹೋಗ್ತಾರಲ್ಲ, ಆಫೀಸಿಂದ ಬಂದಾರ ನೋಡ್ರಿ. ಸೊ 3 ಜನ ಬಂದಾರ. ಈಗ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೆ ಯಾವಾಗ ಟೈಮ್ ಸಿಗ್ತೈತಿ ನೋಡ್ಕೊಂಡು ಬರಾಕತ್ತಾರ. ಸೊ ಆದಷ್ಟು ನ್ಯಾಚುರಲ್ ಆಗಿ ತೋರಿಸ್ಬೇಕಂತ ಹೇಳಿ ನಾನು ನ್ಯಾಚುರಲ್ ಆಗಿ ಈ ವ್ಲಾಗ್ನ ತೋರ್ಸಾಕತ್ತೇನೆ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಆದಷ್ಟು ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.